ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಬ್ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ವೀಕೆಂಡಲ್ಲಿ ನಾವು ಫ್ಯಾಮಿಲಿ ಎಲ್ಲ ಪುಟ್ಟಪರ್ತಿ ಸಾಯಿಬಾಬಾಗೆ ಹೋಗಿದ್ವಿ. ನಾವು ಪುಟ್ಟಪರ್ತಿಗೆ ಹೋಗಿದ್ವಿ. ಆ ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಅವತ್ತು ಶನಿವಾರ ಮಾರ್ನಿಂಗು ನಾವೊಂದು 11 ಹಂಗೆ ಇಲ್ಲಿ ಮೈಸೂರದ್ದು ಜೈಪುರ್ ಟ್ರೈನ್ಗೆ ಹೋದ್ವಿ. AC ಟ್ರೈನ್ ಅದು. 14 ಇಯರ್ಸ್ ಬ್ಯಾಕು ನಾವು ಪುಟ್ಟಪರ್ತಿಗೆ ಹೋಗಿದ್ವಿ. ಸಾಯಿಬಾಬಾ ಅವರ ಅಂತಿಮ ದರ್ಶನಕ್ಕೆ ಹೋಗಿದ್ವಿ. ನಮ್ಮ ಹಬ್ಬಿಯವರು ಅಳಿಕೆಯಲ್ಲಿ ಓದಿದ್ದು, ಹಾಗಾಗಿ ಸಾಯಿಬಾಬಾ ಅವರ ಇನ್ಸ್ಟಿಟ್ಯೂಟಲ್ಲೇ ಓದಿರೋದ್ರಿಂದ ಅವರ ಭಕ್ತರು ಅವರು. ಸಾಯಿಬಾಬಾ ಅವರನ್ನು ಸತ್ಯ ಸಾಯಿಬಾಬಾ ಅವರನ್ನ ನಮ್ಮನೆಯವರು ಕಣ್ಣಾರೆ ನೋಡಿದ್ದಾರೆ. ಅವರು ನಮ್ಮನೆಯವರಿಗೆ ಧೂಳ್ತ ಕೂಡ ಕೊಟ್ಟಿದ್ದಾರೆ. ಅವರು ಅಲ್ಲಿ ಓದೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವರು ಧೂಳ್ತ ಕೊಡ್ತಾರೆ. ಹಾಗಾಗಿ ನಮ್ಮನೆಯವರು ಕೂಡ ಅವರನ್ನು ಕಣ್ಣಾರೆ ನೋಡಿದ್ದಾರೆ. ನಮ್ಮನಿಗೆ ತೋರಿಸ್ಬೇಕು ಅಂದ್ಕೊಂಡ್ರು, ಆಗಲೇ ಇಲ್ಲ. ಕೊನೆಗೆ ಅವರ ಅಂತಿಮ ದರ್ಶನಕ್ಕೆ ನಮ್ಮನ್ನು ಪುಟ್ಟಪರ್ತಿಗೆ ಕರ್ಕೊಂಡೋಗಿದ್ರು. ಆವಾಗ ನಮ್ಮ ಮಕ್ಕಳು ತುಂಬ ಚಿಕ್ಕವರು. ಸೊ ಹಾಗಾಗಿ ನಾವು ಈ ಸಲ ಹೋಗೋಣ ಅಂತೇಳಿ ಹೋಗಿದ್ದು ನೋಡಲಿಕ್ಕೆ. ಅಂತಿಮ ದರ್ಶನ ಆದಮೇಲೆ ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಪುಟ್ಟಪರ್ತಿಗೆ. ಬೆಂಗಳೂರಲ್ಲಿ A to B ಅಲ್ಲಿ ನಾವು ಊಟ ಮಾಡ್ಕೊಂಡ್ವಿ. ಊಟ ಮಾಡಾದಮೇಲೆ ನಾವು ಇನ್ನೊಂದು ಪ್ರಶಾಂತಿ ನಿಲಯ ಎಕ್ಸ್ಪ್ರೆಸ್ ಅಂತೇಳಿ ಪುಟ್ಟಪರ್ತಿಗೊಂದು ಟ್ರೈನ್ ಇದೆ. AC ಟ್ರೈನು ಸಖತ್ತಾಗಿದೆ. ಆ ಟ್ರೈನಲ್ಲಿ ನಾವು 1:30, 1:45 ಹಂಗೆ ಬರುತ್ತೆ. ಅದು ಬೆಂಗಳೂರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದು 4:45, 5 ಗಂಟೆ ಅಷ್ಟೊತ್ತಿಗೆ ಪುಟ್ಟಪರ್ತಿಗೆ ಪ್ರಶಾಂತಿ ನಿಲಯಂ ಸ್ಟೇಷನ್ಗೆ ನಿಲ್ಲಿಸಿದ್ರು ಅವರು. ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಅಂತ ರೈಲ್ವೆ ಸ್ಟೇಷನ್ನು, ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ನು, ಅಲ್ಲಿ ಸ್ಟಾಪ್ ಇದೆ ಅದು. ಅಲ್ಲಿಂದ ನಾವು ಆಟೋದಲ್ಲಿ ಒಂದು ಲಾಡ್ಜ್ ಬುಕ್ ಮಾಡಿದ್ವಿ. ಅಲ್ಲಿಗೆ ಹೋದ್ವಿ. ಎಲ್ಲಿ ನೋಡಿದ್ರೂ ಅಲ್ಲಿ ಪ್ರಶಾಂತಿ ನಿಲಯಂ ರೈಲ್ವೆ ಸ್ಟೇಷನಲ್ಲಿ ಇಳಿದ ತಕ್ಷಣವೇ ಎಲ್ಲೇ ನೋಡಿದ್ರೂ ಸಾಯಿಬಾಬಾ ಅವ್ರದ್ದು ವಾಲ್ ಪೋಸ್ಟ್ಗಳು ಕಾಣ್ತವೆ ಎಲ್ಲ ಕಡೆ. ಒಂಥರ ನೋಡಿದ ತಕ್ಷಣವೇ ಒಂಥರ ಗುಡ್ ವೈಬ್ಸ್ ಬರುತ್ತೆ. ಪುಟ್ಟಪರ್ತಿಗೆ ಹೋದ ತಕ್ಷಣ ಎಲ್ಲಿ ನೋಡಿದ್ರು ಬಾಬಾ ಅವರ ಫೋಟೋಗಳು ಕಾಣೋದ್ರಿಂದ ಒಂಥರ ಗುಡ್ ವೈಬ್ಸ್ ಬರುತ್ತೆ. ಆಟೋದಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಪುಟ್ಟಪರ್ತಿಗೆ ರೈಲ್ವೆ ಸ್ಟೇಷನಿಂದ ಪುಟ್ಟಪರ್ತಿಗೆ ಮಾತ್ರ ಸ್ವಲ್ಪ ದೂರ ಆಗುತ್ತೆ. ಒಂದು 3-4 ಕಿಲೋಮೀಟರ್ಸ್ ಆಗ್ಬೋದು. ಆಮೇಲೆ ಪುಟ್ಟಪರ್ತಿಗೆ ಹೋದ್ಮೇಲೆ ಎಲ್ಲ ಕೂಡ ಅಲ್ಲೇ ಹತ್ರ ಆಗುತ್ತೆ. ಪ್ರತಿಯೊಂದು ಸ್ಥಳಗಳು ಅಲ್ಲೇ ಹತ್ರದವೆ. ಇದು ಬಾಬಾ ಅವ್ರದ್ದು ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟಲ್ಲು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ. ಇಲ್ಲೆಲ್ಲ ಬಡವರಿಗೆ ಎಲ್ಲರಿಗೂ ಕೂಡ ಫ್ರೀಯಾಗಿ ಅಲ್ಲಿ ಸ್ಪೆಷಾಲಿಟಿ ಇದೆ, ವ್ಯವಸ್ಥೆ ಇದೆ ಅಲ್ಲಿ. ಇದು ನಾವು ಮಾಡಿದ ಲಾಡ್ಜು. ಇದು ಒಂದು ಹಾಲ್ ಬಂದುಬಿಟ್ಟು 2 ಬೆಡ್ರೂಮ್ದಿದು ಈ ಥರ ಇದೆ. ಇದು ಬೇರೆ ಕಡೆ ಇರೋ ಥರ ಲಾಡ್ಜ್ ಅಲ್ಲ, ಇದು ಒಂಥರ ಬೇರೆ ಥರನೇ ಇದೆ. ಇಲ್ಲೆಲ್ಲ ಈ ಥರನೇ ಮಾಡಿದ್ದಾರೆ. ಒಂದು ಚಿಕ್ಕದೊಂದು ಹಾಲ್ ಬರುತ್ತೆ, ಆಮೇಲೆ 2 ಬೆಡ್ರೂಮ್ಸ್ ಬರುತ್ತೆ, 2 ಅಟ್ಯಾಚ್ ಬಾತ್ರೂಮ್ಸ್ ಬರುತ್ತೆ. ಈ ಥರ ಇದೆ, ಚೆನ್ನಾಗಿದೆ. 2300 ಇದು ಒಂದು ದಿನಕ್ಕೆ. ಬಟ್ ಅಷ್ಟು ದುಡ್ಡಿಗೆ ಚೆನ್ನಾಗೇ ಇದೆ. 2 ಬೆಡ್ರೂಮ್ ಬಂದಿದೆ, ತುಂಬ ವ್ಯವಸ್ಥೆ ಚೆನ್ನಾಗಿದೆ. ಒಳ್ಳೆ ಬ್ಲ್ಯಾಂಕೆಟ್ ಇಟ್ಟಿದ್ರು. AC ರೂಮ್ಸ್ ಇದೆ, 2 ಕೂಡ AC ರೂಮ್ಸು ಚೆನ್ನಾಗಿತ್ತು. ಇಲ್ಲಿ ಇದ್ಬಿಟ್ಟು ನಾವು ಬೇಗ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸಾಯಂಕಾಲ ಪ್ರಶಾಂತಿ ನಿಲಯಂಗೆ ಹೋದ್ವಿ. ಅಲ್ಲೆಲ್ಲ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ಎಲ್ಲ ಮೊಬೈಲ್ನು ನಾವು ರೂಮಲ್ಲೇ ಇಟ್ಬಿಟ್ಟು ಪ್ರಶಾಂತಿ ನಿಲಯಂಗೆ ಸಾಯಂಕಾಲ ನಾವು ಭಜನೆಗೆ ಹೋಗಿಬಿಟ್ಟು ಆರತಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ. ಬಂದು ಮಲ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡು, ಇದು ಬೆಳಗ್ಗೆ ತಿರುಗಿ ದಿನ, ಇದು ಸಂಡೇ ಮಾರ್ನಿಂಗು ನಾವು ಪುಟ್ಟಪರ್ತಿಯಲ್ಲಿ ಕೆಲವೊಂದು ಪ್ಲೇಸ್ಗಳಿದ್ದಾವೆ. ಬಾಬಾ ಅವ್ರು ಹುಟ್ಟಿದ ಪ್ಲೇಸು, ಅವ್ರ ತಂದೆ ತಾಯಿ ಶವ ಸಂಸ್ಕಾರ ಮಾಡಿದ ಪ್ಲೇಸು, ಅವೆಲ್ಲ ಕೆಲವೊಂದು ಪ್ಲೇಸ್ಗಳಿದ್ದಾವೆ. ಅಲ್ಲಿಗೆ ಹೋಗಬೇಕಿದೆ. ಸೊ ಹಾಗಾಗಿ 6:30 ಅಷ್ಟೊತ್ತಿಗೆ ರೆಡಿ ಆಗಿದ್ದೀವಿ. ಅದಾದ ನಂತರ ಮತ್ತೆ ಪ್ರಾರ್ಥನೆಗೆ ಇನ್ನೊಂದು ಸಲ ಹೋಗೋಣ ಪ್ರಶಾಂತಿ ನಿಲಯಂಗೆ ಅಂತ. ಇದು ಬಿಲ್ವಪತ್ರೆ ಮರ, ಅಲ್ಲಿ 2 ಬಿಲ್ವಪತ್ರೆ ಮರ ಇತ್ತು. ನಾವೇನು ರೂಮ್ ಮಾಡಿದ್ದೀವಲ್ಲ ಅಲ್ಲಿ, ನಂಗೆ ಸಖತ್ತಾಗಿ ಖುಷಿ ಆಯಿತು ಬಿಲ್ವಪತ್ರೆ ಮರ ನೋಡಿಬಿಟ್ಟು. ಇದು ಪ್ರಶಾಂತಿ ನಿಲಯಂ ಏನು ಅಲ್ಲಿ ಕಾಣ್ತಾ ಇದೆ ಅಲ್ಲ ಗೋಪುರ ಥರ, ಅದು ಪ್ರಶಾಂತಿ ನಿಲಯಂದು ಹೆಬ್ಬಾಗಿಲು ಅದು. ಇದು ಪ್ರಶಾಂತಿ ನಿಲಯಂ, ಇದು ಪುಟ್ಟಪರ್ತಿಯ ಮೇನ್ ರೋಡ್. ಇದು ಇಲ್ಲೇ ಎಲ್ಲ ಶಾಪ್ಸ್ ಎಲ್ಲ ಬರುತ್ತೆ, ಎಲ್ಲ ಕಡೆ 2 ಕಡೆನೂ ಶಾಪ್ಸ್ ಬರುತ್ತೆ. ಇಲ್ಲಿ ಅಲೋ ಇಲ್ಲ ಪ್ರಶಾಂತಿ ನಿಲಯಂ ಒಳಗಡೆಗೆ. ಮೊಬೈಲ್ ಅಲೋ ಇಲ್ಲದೆ ಇರೋದ್ರಿಂದ ನಾವು ಎಲ್ಲೂ ಕೂಡ ಮೊಬೈಲ್ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಇದು ತಿರುಗಿ ದಿನ ನಾವು ಬೇರೆ ಕಡೆ ಎಲ್ಲ ಹೋಗುವಾಗ ಮೊಬೈಲ್ ತೊಗೊಂಡು ಹೋಗ್ಬಿಟ್ಟು ಆಮೇಲೆ ಮತ್ತೆ ಬಂದು ಲಾಡ್ಜಿಗೆ ಮೊಬೈಲ್ ಇಟ್ಬಿಟ್ಟು ಪ್ರಶಾಂತಿ ನಿಲಯಂಗೆ ಹೋಗಿದ್ದು. ಎಲ್ಲೂ ಕೂಡ ಮೊಬೈಲ್ ಅಲೋ ಇಲ್ಲ, ಎಲ್ಲ ಕಡೆ ಮೊಬೈಲ್ ಚೆಕ್ ಮಾಡ್ತಾರೆ ಇಲ್ಲಿ. ಹಾಗಾಗಿ ನಾನು ಪ್ರಶಾಂತಿ ನಿಲಯಂ ಒಳಗಡೆ ಎಲ್ಲೂ ಶೂಟ್ ಮಾಡ್ಕೊಂಡಿಲ್ಲ, ಫೋನ್ ತೊಗೊಂಡೋಗಿರಲಿಲ್ಲ. ಇಲ್ಲಿ ಇಡ್ಲಿ ಸಾಂಬಾರು ವಡೆ ಎಲ್ಲ ತಿಂದ್ವಿ. ಸಂಡೇ ತಿಂದ್ಬಿಟ್ಟು ಇಲ್ಲಿ ಇವಾಗ ನಾವು ಕೆಲವೊಂದು ಪ್ಲೇಸ್ಗಳಿಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಾಬಾ ಅವರ ಒಂದು ತಪಸ್ಸು ಮಾಡಿದ ಜಾಗ ಇದೆ. ಒಂದು ಹುಣಸೆ ಮರದ ಹತ್ರ ಸತ್ಯ ಸಾಯಿ ಬಾಬಾ ಅವರು ತಪಸ್ಸು ಮಾಡಿರೋದು ಗುಡ್ಡ, ಅದು ಕಲ್ಲಿನ ಬೆಟ್ಟ ಅದು.
180 ಮೆಟ್ಲಿದೆ. ಹತ್ಕೊಂಡ್ಬಿಟ್ಟು ಮೇಲೆ ಹೋಗ್ಬಿಟ್ಟು ತಮಗೆ ಏನು ಇಷ್ಟ ಇದೆ, ತಮಗೇನು ಆಗಬೇಕಾಗಿದೆ, ಆಸೆಗಳು ಏನಿದೆ ಅದನ್ನು ಬರೆದುಬಿಟ್ಟು ಸಾಯಿಬಾಬಾ ಅವ್ರದ್ದು ಒಂದು ಇದು ಇದೆ, ಅದು ಹುಣಸೆ ಮರ ಇದೆ, ಅಲ್ಲಿಗೆ ಕಟ್ಟಿದರೆ ಆಸೆಗಳು ಈಡೇರುತ್ತೆ ಅಂತ ಇಲ್ಲಿ ಜನ ನಂಬುತ್ತಾರೆ ಮತ್ತು ಹೇಳ್ತಾರೆ ಕೂಡ ನಮಗೆ. ಸೊ ಹಾಗಾಗಿ ನಾವು ಕೂಡ ಅದೇ ಮಾಡಿದ್ವಿ. ನಾವು ಇಲ್ಲಿವರೆಗೂ ಕೂಡ ಏನೇ ಆಸೆಗಳಿದ್ರೂ ನಾವು ಬಾಬಾ ಅವ್ರ ಹತ್ರನೇ ಕೇಳ್ಕೊಂಡಿರೋದು. ಯಾವುದೇ ಕಷ್ಟ ಸನ್ನಿವೇಶದಲ್ಲೂ ಕೂಡ ನಾವು ಬಾಬಾ ಅವ್ರನ್ನೇ ಸ್ಮರಿಸಿರೋದು. ಸೊ ಹಾಗಾಗಿ ನಾವು ಕೂಡ ನಮ್ಮ ಇಷ್ಟ ಅನುಸಾರವಾಗಿ ನಮಗೆ ಏನು ಮುಂದೆ ಆಗಬೇಕಾಗಿದೆ ಅದನ್ನು ನಾವು ಕೂಡ ಅಲ್ಲಿ ಬರೆದ್ಬಿಟ್ಟು ಕಟ್ಟಿದ್ವಿ. ಇಲ್ಲೆಲ್ಲ ಆ ಥರ ನಡೆ ಇರೋದ್ರಿಂದ ನಾವು ಕೂಡ ಹಾಗೆ ಮಾಡಿದ್ವಿ. ನೋಡಿ ಈ ಥರ ಇದೆ. ಎಲ್ಲ ಜನ ಇಲ್ಲಿ ಮೇಲೆ ಬಂದುಬಿಟ್ಟು ತಮಗೆ ಏನು ಮುಂದೆ ಆಗಬೇಕು ಅನ್ನೋದನ್ನು ಬರೆದ್ಬಿಟ್ಟು ಹೋಗ್ತಾರಂತೆ. ಸೊ ನಾವು ಅಂತಿಮ ದರ್ಶನಕ್ಕೆ ಬಂದಾಗ ಇದೆಲ್ಲ ಗೊತ್ತಿರಲಿಲ್ಲ. ಬಂದುಬಿಟ್ಟು ಅಂತಿಮ ದರ್ಶನ ಮಾಡ್ಕೊಂಡ್ಬಿಟ್ಟು ಹಾಗೆ ಹೋಗಿಬಿಟ್ಟಿದ್ವಿ 14 ಇಯರ್ಸ್ ಬ್ಯಾಕು. ಬಟ್ ಈ ಸಲ ನಾವು ಪುಟ್ಟಪರ್ತಿ ನೋಡಲಿಕ್ಕೆ ಅಂತಲೇ ಬಂದಿರೋದ್ರಿಂದ ಅಲ್ಲಿ ಕೆಲವೊಂದು ಮುಖ್ಯವಾದ ಪ್ಲೇಸ್ಗಳು ಏನೇನಿದ್ದಾವೆ ಅಂತ ಯಾರು ಹೇಳಿದ್ರು, ಆಟೋದವ್ರು ಹೇಳಿದ್ರಿಂದ ಅವ್ರಿಗೆಲ್ಲ ಎಲ್ಲೆಲ್ಲಿ ಕರ್ಕೊಂಡೋದ್ರು ಅಲ್ಲೆಲ್ಲ ಬಂದ್ವಿ ನಾವು. ಇದೆಲ್ಲ ನಮಗೆ ಗೊತ್ತೂ ಇರಲಿಲ್ಲ ಕೂಡ 14 ಇಯರ್ಸ್ ಬ್ಯಾಕ್ ಬಂದಾಗ. ಆ ಬೆಟ್ಟದಿಂದ ಕೆಳಗಡೆ ಚಿತ್ರಾವತಿ ನದಿ ಕಾಣುತ್ತೆ. ಕೆಳಗಡೆ ಹೋದಾಗ ಫುಲ್ ಕಾಣುತ್ತೆ ನೋಡಿ. ಇದು ಚಿತ್ರಾವತಿ ನದಿ, ಬೆಟ್ಟದಿಂದ ತೋರಿಸಿದ್ನಲ್ಲ ಇದು ಕೆಳಗಡೆ ಬಂದಾಗ ಚಿತ್ರಾವತಿ ನದಿ. ಇದು ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ, ಒಂಥರ ಗುಡ್ ವೈಬ್ಸು. ಎಲ್ಲಿ ನೋಡಿದರೂ ಬಾಬಾ ಅವ್ರ ಫೋಟೋಗಳಿದ್ದಾವೆ. ಯಾವುದೇ ಶಾಪನ್ನು ನೀವು ಯಾವುದೇ ಶಾಪಿಗೆ ಹೋಗಿ ಎಲ್ಲ ಶಾಪ್ನವರು ಕೂಡ ಬಾಬಾ ಅವ್ರ ಫೋಟೋ ಹಾಕ್ಕೊಂಡಿದ್ದಾರೆ. ಅಷ್ಟು ಬಾಬಾ ಅವರ ಮಹಿಮೆ ಅಲ್ಲಿ ಇದೆ. ಇದು ಒಂದು ಬಾಬಾ ಅವರ ತಂದೆ ತಾಯಿಯವರ ಒಂದು ಸಮಾಧಿ ಸ್ಥಳ. ಇದು ಬಾಬಾ ಅವ್ರದ್ದು ಹುಟ್ಟು ಪ್ಲೇಸಿಗೂ ಕೂಡ ಹೋಗಿದ್ವಿ. ನಾನು ಅಲ್ಲಿ ಮೊಬೈಲಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳೋದು ನಂಗೆ ಮರ್ತೋಗ್ಬಿಡ್ತು. ನನಗೆ ಅಲ್ಲಿ ನೋಡ್ತಾ ನಮಗೆ ಧ್ಯಾನ ಮಾಡ್ತಾ ನಮಗೆ ಅಲ್ಲಿ ಮೊಬೈಲ್ ಕ್ಲಿಪ್ಪಿಂಗ್ಸೇ ತೊಗೊಳ್ಳಿಲ್ಲ. ಇದು ಬಾಬಾ ಅವರ ತಂದೆ ತಾಯಿಯ ಇದು ಸಮಾಧಿ ಸ್ಥಳ. ಇದು ಇಬ್ಬರದು ಅಪ್ಪ ಅಮ್ಮನ ಸಮಾಧಿ ಸ್ಥಳ. ಅದಾದ ಎಲ್ಲವೂ ಕೂಡ ಒಂದು 2 ನಿಮಿಷದಲ್ಲಿ, ಆಟೋದಲ್ಲಿ 2 ನಿಮಿಷದಲ್ಲೇ ಬರುತ್ತೆ ಪ್ಲೇಸ್ಗಳು. ಇದು ಬಾಬಾ ಅವರು ಭಕ್ತರು ಬಂದುಬಿಟ್ಟು ಇಲ್ಲಿ ಏನೇ ಬೇಡಿದ್ರೂ ಕೊಡಬೇಕು ಅಂತಂದು ದೇವರಲ್ಲಿ ತಾವೇ ಕೇಳಿಬಿಟ್ಟು ಒಂದು ತಾಮ್ರದ ತಗಡನ್ನು ಈ ಮರದ ಕೆಳಗಡೆ, ಈ ಆಲದ ಮರದ ಕೆಳಗಡೆ ಬರೆದು ಇಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಈ ಆಲದ ಮರಕ್ಕೂ ಕೂಡ ಹೋಗಿದ್ವಿ. ಇಲ್ಲಿ ಬ್ಯಾಟ್ಗಳು ಅಂತ ಇರ್ತಾವಲ್ಲ, ಬಾವುಲಿಗಳು, ತುಂಬಾ ಬಾವುಲಿಗಳು. ನಾನು ಎಂದೂ ನೋಡಿರಲಿಲ್ಲ. ಅದೇನೋ ಕಾಲನ್ನ ಹಿಂಗೆ ಹಿಡ್ಕೊಂಡ್ಬಿಟ್ಟು ಕೆಳಗಡೆ ದೇಹ ಪೂರ್ತಿ ಜೋತಾಡೋ ಥರ ಕೂತ್ಕೊಳ್ಳುತ್ತೆ ಅಂತ ಕೇಳಿದ್ದೆ. ಬಟ್ ನಾನು ಎಂದೂ ಬಾವುಲಿನ ಆ ಥರ ಕೂತ್ಕೊಂಡಿರೋದು ನೋಡಿರಲಿಲ್ಲ. ಇಲ್ಲಿ ಫುಲ್ಲು ಬಾವುಲಿ ಪಕ್ಷಿಗಳು. ಇದೇನಪ್ಪ ಅಕ್ಕಿ ಗೂಡುಗಳು ಇಷ್ಟೊಂದಿದ್ದಾವೆ ಅಂತ ನಾನು ಮೇಲೆ ನೋಡಿದರೆ ನೋಡಿ ಅದು ಹೇಗೆ ಬಾವುಲಿ ಕಾಲನ್ನ ಹಿಂಗೆ ಕೊಂಬೆಗೆ ಹಾಕ್ಕೊಂಡ್ಬಿಟ್ಟು ಫುಲ್ ಜೋತಾಡ್ತಾ ಇದ್ದಾವೆ. ಈ ಮರದ ತುಂಬ ಎಲ್ಲ ಬಾವುಲಿಗಳೇ. ನನ್ನ ಲೈಫಲ್ಲಿ ಬಾವುಲಿನ ಹೆಸರು ಕೇಳಿದ್ದೆ. ಅವು ಈ ಥರ ಕೂತ್ಕೊಳ್ತವೆ ಅಂತ ಕೂಡ ಹೇಳಿದರು, ಜೊತಾಡ್ತವೆ ಮರದಲ್ಲಿ ಅಂತ. ಬಟ್ ಎಂದೂ ನೋಡಿರಲಿಲ್ಲ. ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಯಿತು. ಈ ಮರದ ತುಂಬ ಎಲ್ಲ, ಈ ಮರ ಮತ್ತು ಇನ್ನೊಂದು ಮರ ತುಂಬ ಬಾವುಲಿಗಳಿದ್ದಾವೆ. ಅದ್ರದ್ದು ಶಬ್ದ ಅಂತೂ ವಿಚಿತ್ರವಾಗಿ ವಿಪರೀತ ಶಬ್ದ ಬರುತ್ತೆ ಆ ಮರದ ಹತ್ರ ಹೋದರೆ. ಅಲ್ಲಿ ಎಲ್ಲರೂ ತಪಸ್ಸೆಲ್ಲ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಅದಾದ ನಂತರ ನಾವು ಅಲ್ಲಿಂದ ಒಂದು ಟ್ರೈನ್ ಇದೆ. ಆ ಟ್ರೈನು 11 o'clockಗೆ ಬರೋ ಟ್ರೈನ್ ಅದು. ಆ ಟ್ರೈನಿಗೆ ಬರೋಕ್ಕಾಗದೇ ಇರೋದ್ರಿಂದ ನಾವು ಗೌರ್ಮೆಂಟ್ ಬಸ್ಸಿಗೆ ಬಂದ್ವಿ. ಯಪ್ಪ, ಈ ಬಿಸಿಲು ದಿನದಲ್ಲಿ ಆ ಬಸ್ಸಲ್ಲಿ ಬರೋ ಅಷ್ಟೊತ್ತಿಗೆ, ಬೆಂಗಳೂರು ಮುಟ್ಟೋ ಅಷ್ಟೊತ್ತಿಗೆ ಸಾಕಪ್ಪ ಅನ್ಸೋಗ್ಬಿಡ್ತು. ಮಾತ್ರ ಈ ಸೆಕೆಗೂ ಅದಕ್ಕೂ ಸಾಕಾಗಿ ಹೋಗ್ಬಿಡ್ತು. ನಾವು ಬಾಬಾ ಅವರದ್ದು ಟ್ರಸ್ಟ್ ಇದೆ ಅಲ್ಲಿ ನಾವು ನಮ್ಮ ಕೈಲಾದಷ್ಟು ನಾವು ಡೊನೇಟ್ ಮಾಡಿದ್ವಿ. ನಾವು ಕೆಲವೊಂದನ್ನು ಬೇಡ್ಕೊಂಡಿರ್ತೀವಿ. ಕಷ್ಟಗಳು ಲೈಫಲ್ಲಿ ಬಂದಾಗ, ದೇವರೇ ನಿಮ್ಮ ಇನ್ಸ್ಟಿಟ್ಯೂಟ್ಗೆ ನಾವಿಷ್ಟು ಒಂದು ಡೊನೇಟ್ ಮಾಡ್ತೀವಿ, ನಮಗೆ ಈ ಕಷ್ಟದಿಂದ ಪಾರು ಮಾಡು ಅಂತ ಎಲ್ಲ ಬೇಡ್ಕೊಂಡಿರ್ತೀವಿ ಕಷ್ಟಗಳು ಬಂದಾಗ. ಸೊ ಹಾಗಾಗಿ ನಾವು ಪುಟ್ಟಪರ್ತಿಗೆ ಹೋಗಿಬಿಟ್ಟು ಕೊಟ್ಟು ಬರಬೇಕು ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ನಾವು ಹೋಗಿ ನಮಗೆಲ್ಲನೂ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಮಗಳಿಗೆ ಜಾಬ್ ಆಗಿರ್ಬೋದು, ಇದೆಲ್ಲನೂ ಬಾಬಾ ಅವರ ಕೃಪೆಯಿಂದ ಆಗಿದೆ ಅಂದ್ಕೊಂಡು ನಾವಲ್ಲಿ ಟ್ರಸ್ಟಿಗೆ ಮಕ್ಕಳದ ವಿದ್ಯಾಭ್ಯಾಸಕ್ಕೆ, ಅನಾಥಾಶ್ರಮಗಳು ಅವರೆಲ್ಲ ಸುಮಾರು ಮಾಡಿದ್ದಾರೆ. ಸೊ ಅದಕ್ಕೆಲ್ಲದಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ಕೈಲಾದಷ್ಟು ನಾವು ಟ್ರಸ್ಟಿಗೆ ಕೊಟ್ಟು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.